ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್. ನಮಸ್ಕಾರ ಸ್ನೇಹಿತರೆ, ಓಪನ್ ಹಾರ್ಟ್ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಒಂದು ಬೆಳಗಿನ ಶುಭೋದಯದ ವಿಶೇಷ ಕಾರ್ಯಕ್ರಮ ಏನಂತಂದರೆ ಹೆಬ್ಬಳ್ಳಿ ಅಜ್ಜನವರ ಒಂದು ಪವಾಡದ ಜೊತೆಗೆ ಮೊಹರಂ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಈ ಒಂದು ಮೊಹರಂ ಹಬ್ಬ ನಿನ್ನೆಯಿಂದ ಪ್ರಾರಂಭವಾಗಿದೆ. ಅಂದರೆ ವಿಶೇಷವಾದಂಥ ದಿನ ಅಂತ ಹೇಳ್ತೀವಿ. ಸಾಕಷ್ಟು ಭಕ್ತಾದಿಗಳು ಈ ಒಂದು ಮೊಹರಂ ಹಬ್ಬಕ್ಕೆ ಬಂದು ತಮ್ಮ ಬೇಡಿಕೆಗಳು ಏನು ಈಡೇರಿದ್ದಾವೆ, ಆ ಬೇಡಿಕೆ ಈಡೇರಿದ ಮೇಲೆ ಅದಕ್ಕೆ ದೇವರಿಗೆ ತಾವೇನು ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಕೆಲವೊಬ್ಬರು ಮುಡಿಯನ್ನು ಕೊಡ್ತಾರೆ, ಕೆಲವೊಬ್ಬರು ಬೇಟೆಯನ್ನು ಕೊಡ್ತಾರೆ, ಅಂದರೆ ಹೊತ್ತುಮರಿಯನ್ನು ಕೊಡ್ತಾರೆ, ಕೆಲವೊಬ್ಬರು ಹರಕೆ ಏನೇನು ಹೊತ್ತಿರ್ತಾರೆ ಆ ಹರಕೆಗಳನ್ನು ತೀರಿಸುವಂಥ ಈ 5 ದಿನಗಳಲ್ಲಿ ವಿಶೇಷವಾದಂಥದ್ದು. ನಿನ್ನೆ ಒಂದು ಅನ್ನಿಗೇರಿಯ ಒಂದು ಫ್ಯಾಮಿಲಿ ಕೂಡ ಬಂದು 11 ಮೂಟೆ ಅಕ್ಕಿ ಮತ್ತು ಅದ್ರ ಜೊತೆಗೆ ಸಾಕಷ್ಟು ಏನೇನಾದ್ರು ಸಲಕರಣೆಗಳಿರ್ಬೇಕು ಅದನ್ನೇ ಅದ್ರ ಜೊತೆಗೆ ಈಗ ನಾವು ಈ ಬೇರೆ ಬೇರೆ ಎಲ್ಲ ನಿಟ್ಟಿನಲ್ಲಿ ನೋಡುವಾಗ ಈ ಹೆಬ್ಬಳ್ಳಿ ಅಜ್ಜನವರ ಪವಾಡ ಅಂದರೆ ಒಂದು ಪವಾಡ ಪುರುಷರ ಪವಾಡ. ಈ ಪವಾಡದ ಜೊತೆಗೆ ಇವತ್ತು ಇನ್ನೊಂದು ತಮ್ಮ ಹತ್ರ ಹೇಳ್ತಾ ಇದ್ದೀನಿ. ಹೆಬ್ಬಳ್ಳಿ ಅಜ್ಜನವರು ಅಂದರೆ ಅವರೊಬ್ಬರೇ, ಇಡೀ ಹೆಬ್ಬಳ್ಳಿಗೆ ಅಜ್ಜನವರು ಒಬ್ಬರೇ. ಯಾಕಂದರೆ ಕೆಲವೊಂದು ಅಥವಾ ಯೂಟ್ಯೂಬಲ್ಲಿ ಹೆಬ್ಬಳ್ಳಿ ಅಜ್ಜನವರು ಅಂತ ಸಾಕಷ್ಟು ಬೇರೆ ಬೇರೆ ಸ್ವಾಮೀಜಿಯವರು ಬರ್ತಾ ಇರ್ತಾರೆ. ಯಾಕಂದರೆ ಹೆಬ್ಬಳ್ಳಿ ಅನ್ನೋದು ಒಂದು ಹುಬ್ಬಳ್ಳಿ ಹತ್ರ ಇದೆ, ಇನ್ನೊಂದು ನಿಡಗುಂದಿ ಹತ್ರ ಇದೆ, ಈ ರೀತಿ ಸಾಕಷ್ಟು ಹೆಬ್ಬಳ್ಳಿಗಳಿದ್ದಾವೆ. ಆದರೆ ನಮ್ಮ ಹೆಬ್ಬಳ್ಳಿ ಅಜ್ಜನವರು ಇರುವಂಥ ತಾಣ ಬಾದಾಮಿ ತಾಲೂಕು ಹೆಬ್ಬಳ್ಳಿ, ಅಂದರೆ ಗದ್ದಿಗೌಡರ ಊರು. ಆ ಊರಲ್ಲಿ ಇರೋದು ಒಂದೇ ಹೆಬ್ಬಳ್ಳಿ ಅಜ್ಜ. ಆ ಹೆಬ್ಬಳ್ಳಿ ಅಜ್ಜನವರ ಪವಾಡಗಳು ಸಾಕಷ್ಟು ಇವೆ. ಯಾಕಂದರೆ ನೀವು ಬರುವಂಥ ಏನು ಕತಾಲರಾತ್ರಿ ಅಂದರೆ 15ನೇ ತಾರೀಕು ಗಂಧರಾತ್ರಿ, 16ನೇ ತಾರೀಕು ಕತಾಲರಾತ್ರಿ ಅಂತಂದರೆ ಎಲ್ಲ ಕಲಾವಿದರನ್ನ ಕರೆತಂದು ಎಲ್ಲ ಕಲಾವಿದರಿಗೆ ಅವತ್ತು ಇಡೀ ಬೆಳಗಿನವರೆಗೂ ಕೂಡ ಆ ಕಲಾ ಸೇವೆ ಮಾಡುವಂಥ ಕಲಾವಿದರು ಕೂಡ ಬರ್ತಾರೆ. ಯಾಕಂದರೆ ಹರಿಕೆ ಹೊತ್ತಂಥ ಕಲಾವಿದರು ಮಾತ್ರ ಬರ್ತಾರೆ. ಅದ್ರ ಜೊತೆಗೆ ಬೇರೆ ಬೇರೆ ಕಲಾವಿದರು ನೋಡಲಿಕ್ಕೆ ಬರ್ತಾರೆ. ಆ ಒಂದು ಹೆಬ್ಬಳ್ಳಿ ಗ್ರಾಮ ಇವತ್ತು ಹುಬ್ಬಳ್ಳಿಯಾಗಿ ಸಾಕಷ್ಟು ಪ್ರಸಿದ್ಧಿ ಪಡೆದಂಥ ಆ ಒಂದು ಹೆಬ್ಬಳ್ಳಿ ಅಜ್ಜನವರ ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮ ನೋಡಲಿಕ್ಕೆ ನೀವು ತಪ್ಪದೇ ಬರಲೇಬೇಕು. ಯಾಕಂದರೆ ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಆಂಧ್ರ, ಮಹಾರಾಷ್ಟ್ರ ಮತ್ತು ತೆಲಂಗಾಣ, ಕೇರಳ, ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿ ಜನರು ಬಂದು ಅವತ್ತಿನ ದಿನ ತಮ್ಮ ಹರಿಕೆಯನ್ನು ಈಡೇರಿಸಿಕೊಂಡು ತಾವೇನು ಬೇಡಿಕೊಂಡಿರ್ತಾರೆ ಆ ಹರಿಕೆಯನ್ನು ದೇವರಿಗೆ ಅರ್ಪಿಸಿ ಮತ್ತೆ ಏನು ಬೇಕು ದೇವರ ಹತ್ರ ಪಡ್ಕೊಂಡು ಹೋಗುವಂಥ ದಿನ ಮೊಹರಂ. ಈ ಮೊಹರಂದಲ್ಲಿ ವಿಶೇಷವಾದಂಥದ್ದು ಏನು ಅಂತಂದರೆ ವರ್ಷವಿಡೀ ನಡೆಯುವ ಒಂದು ಭವಿಷ್ಯ. ಈ ಭವಿಷ್ಯ ಹೇಗಿದೆ ಅಂತಂದರೆ ನೀವೆಲ್ಲ ಕೇಳಲೇಬೇಕು. ಕಾತುರದಿಂದ ಕುತೂಹಲದಿಂದ ಕೇಳುವಂಥ ಆ ಭವಿಷ್ಯ ವರ್ಷವಿಡೀ ಸಕ್ಸಸ್ ಆಗ್ತಾ ಬಂದಿದೆ, ಆಗುತ್ತೆ. ಹಾಗಾಗಿ ಹೆಬ್ಬಳ್ಳಿ ಅಜ್ಜನವರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಮ್ಮಿನೇ. ಯಾಕಂದರೆ 20-25 ವರ್ಷಗಳಿಂದ ಇವತ್ತು ಕೂಡ ಭಕ್ತಾದಿಗಳು ಅಲ್ಲಿ ಬಂದು ಪ್ರತಿನಿತ್ಯ, ನಿಮ್ಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಪ್ರಕಾಶ್ ಢಾಬಾ, ಹುಣಗುಂದಕ್ಕೆ ಹೋಗೋ ದಾರಿಯಲ್ಲಿ ಹುಣಗುಂದ್ ಮತ್ತು ಇಲ್ಕಲ್ ಮಧ್ಯೆ ಒಂದು ಪ್ರಕಾಶ್ ಢಾಬಾ ಬರುತ್ತೆ. ಆ ಪ್ರಕಾಶ್ ಅಣ್ಣವರು ಇವತ್ತಿಗೂ ಕೂಡ ಮೊಹರಂ ಹಬ್ಬದ ಪ್ರಸಾದ ಮತ್ತು ಹುಟ್ಟು ಹಬ್ಬದ ಪ್ರಸಾದ ಮತ್ತು ಈ ಗುರು ಪೂರ್ಣಿಮಾ ಏನು ಬರುತ್ತೆ ಆ ಎಲ್ಲ ಪೂರ್ಣಿಮೆಯ ಪ್ರಸಾದದ ಜವಾಬ್ದಾರಿ ತಾವೇ ತಗೊಂಡು ಅವರೇ ಮಾಡ್ಕೊಂಡು ಬಂದರೆ. ಆದರೆ ಪ್ರಕಾಶನ್ನ ಮೊನ್ನೆ ಯಾವುದೋ ಒಂದು ಇದರಿಂದ ತೀರ್ಕೊಂಡ್ರು ಕೂಡ ಅವರ ಮಕ್ಕಳು ಇವತ್ತಿಗೂ ಆ ಪಾರಂಪರೆ ಇವತ್ತು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇಲ್ಲಿ 20 ವರ್ಷಗಳ 30 ವರ್ಷಗಳಿಂದ ಸಾಕಷ್ಟು ಭಕ್ತರು ಇವತ್ತು ಕೂಡ ಪರ್ಮನೆಂಟ್ ಆಗಿ ಭಕ್ತರಿದ್ದಾರೆ. ಇನ್ನು ಹೊಸ ಭಕ್ತರು ಬರ್ತಾನೆ ಇದ್ದಾರೆ. ಲಕ್ಷಾಂತರ ಅಲ್ಲ, ಕೋಟ್ಯಾಂತರ ಜನ ಭಕ್ತರು ಬರ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಪ್ರತಿ ರವಿವಾರ ಮತ್ತು ಗುರುವಾರ ಮತ್ತು ಅಮಾವಾಸ್ಯೆ ಅವತ್ತು ಭಕ್ತರ ಒಂದು ಕೋರಿಕೆಯನ್ನು ಈಡೇರಿಸುವಂಥ ದಿನ, ಭಕ್ತರು ಏನು ಬೇಡ್ತಾರೆ ಅದು ಕೊಡುವಂಥ ದಿನ ಹೆಬ್ಬಳ್ಳಿ ಅಜ್ಜನ ಆ ಒಂದು ಪವಾಡ. ಯಾಕಂದರೆ ಇನ್ನೊಂದು ಹೇಳ್ತೀನಿ ನಿಮಗೆ, ಹೆಬ್ಬಳ್ಳಿ ಅಜ್ಜನವರು ಯಾವುದೇ 1 ರೂಪಾಯಿ ಕೂಡ ತಮ್ಮ ಕೈಯಿಂದ ಮುಟ್ಟಲ್ಲ. ನೀವೇನಾದರೂ ಹರಕೆ ಬೇಡ್ಕೊಂಡಿದ್ರೆ ಅವರ ಕಾಣಿಕೆ ಹುಂಡಿಯಲ್ಲೇ ಹಾಕಬೇಕು, ಬೇರೆ ಯಾರ ಕೈಗೂ ಕೊಡಬಾರ್ದು. ಆಮೇಲೆ ಯಾವುದೇ ದುಡ್ಡು ತಗೊಂಡು ಭವಿಷ್ಯ ಹೇಳೋದಿಲ್ಲ. ದುಡ್ಡಿಗಾಗಿ ಅವರು ಕೂತಿಲ್ಲ, ದುಡ್ಡೇ ಅವರಿಗೆ ಪ್ರಾಮುಖ್ಯತೆ ಅಲ್ಲ. ಯಾಕಂದರೆ ಅವರಿಗೆ ಪ್ರಾಮುಖ್ಯತೆವಾಗಿರುವಂಥ ತಮ್ಮ ಭಕ್ತ ಸಮೂಹ, ಭಕ್ತರು ಚೆನ್ನಾಗಿರಬೇಕು. ಭಕ್ತರು ಇಲ್ಲಿ ಬರುವಂಥ ದಿನಮಾನದಲ್ಲಿ ಅವರಿಗೆ ಒಳ್ಳೆಯದಾಗಬೇಕು. ಅಲ್ಲಿ ಬರೀ ನಡೆಯುವಂಥದ್ದು ಇಷ್ಟೇ. ಕರಿದಾರ ಒಂದು
ವಿಭೂತಿ ಅಂತೀವಿ ಅಥವಾ ಬೂದಿ ಅಂತೀವಿ, ಆ ಒಂದು ಪ್ರಸಾದ ನಡೆಯುತ್ತೆ. ಇದನ್ನ ಅದೂ ಕೂಡ ತಾವು ಫ್ರೀಯಾಗಿ ಕೊಡ್ತಾರೆ, ಯಾವುದೇ ₹1 ತಗೊಳ್ಳದೆ ದಾರ ಕಟ್ತಾರೆ. ಅಷ್ಟೇ ಅಲ್ಲ, ಇನ್ನೊಂದು ಹೇಳ್ಬೇಕಂದ್ರೆ ನೀವೇನು ಸಕ್ರಿ, ನಿಂಬೆಹಣ್ಣು ಅಥವಾ ಕೊಕೊನಟ್ ಆಯಿಲ್, ಅದ್ರ ಜೊತೆಗೆ ಏನು ಲೋಬಾನ, ನೀವೇನೇ ತೊಗೊಂಡೋಗ್ರಿ, ಪೆನ್ ತೊಗೊಂಡೋಗ್ರಿ, ಅದನ್ನ ಅಲ್ಲಿ ಇಟ್ಟು ಮಂತ್ರ ಪಠನ ಮಾಡಿ ಅದನ್ನ ಹಾಗೇ ನಿಮ್ಮ ಕೈ ಕೊಡ್ತಾರೆ. ನಿಮ್ಮ ಮನಸ್ಸಿಗೆ ಬಂದರೆ ನೀವು ಆ ಸಕ್ರಿಯನ ಅಲ್ಲಿ ಭಕ್ತರಲ್ಲಿ ಹಂಚ್ಬೋದು, ಇಲ್ಲ ನಿಮ್ಮ ಮನೆಗೆ ನೀವು ತಗೊಂಡ್ಬರ್ಬೋದು. ಅಂತ ಒಂದು ಅದ್ಭುತ ಪವಾಡ ಪುರುಷರ ಈ ಒಂದು ಜಾತ್ರೆ ಬಹಳ ವಿಶೇಷವಾದಂಥ ಜಾತ್ರೆ. ಈ ಜಾತ್ರೆಗೆ ನಾನು ಯಾವ ರೀತಿ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಒಂದು ಸಾರಿ ಜಾತ್ರೆಗೆ ಬನ್ನಿ, ಅದರ ಜೊತೆಗೆ ಹೆಬ್ಬಳ್ಳಿ ಅಜ್ಜ ಅಂದ್ರೆ ಒಬ್ಬನೇ, ಸಕಲ ಜೀವರಾಶಿಗಳಿಗೆ ಪರಮಾತ್ಮ ಒಬ್ಬನೇ. ಇವರ ಹೆಸರಲ್ಲಿ ಸಾಕಷ್ಟು, ಹೆಬ್ಬಳ್ಳಿ ಅಜ್ಜನವರ ಹೆಸರಲ್ಲಿ ಸಾಕಷ್ಟು ಜನ ಬೆಳೆದಿದ್ದಾರೆ. ಅವರು ಅವ್ರದೇ ಬೋರ್ಡ್ ಹಾಕೊಂಡು ಓಡಾಡ್ತಾ ಇದ್ದಾರೆ. ಬಟ್ ಆದರೆ ಹೆಬ್ಬಳ್ಳಿ ಅಜ್ಜನೇ. ಆ ಹೆಬ್ಬಳ್ಳಿ ಅಜ್ಜನ ಒಂದು ಪವಾಡ ನೋಡ್ಲಿಕ್ಕೆ ನೀವು ಬರಲೇಬೇಕು. ಅದು ಹೆಬ್ಬಳ್ಳಿ ಗ್ರಾಮ. ಇನ್ನೊಂದ್ಸತಿ ಹೇಳ್ತೀನಿ ನಿಮಗೆ, ರೂಟ್ ಹೇಳ್ತೀನಿ. ಬಾಗಲಕೋಟೆ ಜಿಲ್ಲೆ, ಬಾದಾಮಿ ತಾಲೂಕು, ಹೆಬ್ಬಳ್ಳಿ. ಅಲ್ಲಿ ಹೇಗೆ ಹೋಗಪ್ಪ ಅಂದ್ರೆ ಬಾದಾಮಿಯಿಂದ ಮುತ್ತಲಗೇರಿ, ಲಕ್ಮಾಪುರ್, ಹೆಬ್ಬಳ್ಳಿ. ನೀವು ಹುಬ್ಬಳ್ಳಿಯಿಂದ ಬರ್ಬೇಕಂದ್ರೆ ಕೊನ್ನೂರ್, ಕಿತಲಿ, ಹೆಬ್ಬಳ್ಳಿ. ಮತ್ತು ನೀವು ಸ್ವಲ್ಪ ಮುಂದೆ ಬಂದ ಕುಳಗೇರಿ, ರಾಮದುರ್ಗ ಈ ಕಡೆಯಿಂದ ಬರ್ಬೇಕಂದ್ರೆ ಕುಳಗೇರಿ ಕ್ರಾಸ್, ಮುತ್ತಲಗೇರಿ, ಲಕ್ಮಾಪುರ್, ಹೆಬ್ಬಳ್ಳಿ, ಹೀಗೆ ಮಾರ್ಗಗಳಿದೆ. ಹೊಳೆಯಾಲೂರಿಂದ ಬರ್ಬೇಕಾದ್ರೆ ಹೊಳೆಯಾಲೂರು ಹಿಂದೆ ಒಂದು ರೋಡ್ ಇದೆ, ಹೊಳೆಯಾಲೂರಿಂದ ಬರಬೇಕು. ರೋನ್ ಕಡೆ ಬರ್ಬೇಕಂದ್ರೆ ಅಲ್ಲೂ ಕೂಡ ಒಂದು ಚೊಳಚಗುಡ್ಡ, ಕ್ಯಾಡ, ಹೆಬ್ಬಳ್ಳಿ ಈ ಕಡೆನೂ ಬರ್ಬೋದು ನೀವು. ಯಾಕಂದ್ರೆ ಇಲ್ಲಿರೋದೇ ಒಂದೇ, ಬಾಗಲಕೋಟೆ ಜಿಲ್ಲೆ, ಬಾದಾಮಿ ತಾಲೂಕು, ಹೆಬ್ಬಳ್ಳಿ ಅಜ್ಜನವರ ಒಂದು ಶ್ರೀ ಗುರು ದೊಡ್ಡ ಲಾಲ್ಸಾಬಲಿ ಹೆಬ್ಬಳ್ಳಿ ಅಜ್ಜನವರು. ಯಾಕಂದ್ರೆ ಈ ಹೆಸರಿನಲ್ಲಿ ಸಾಕಷ್ಟು ಯೂಟ್ಯೂಬಲ್ಲಿ ನಕಲಿ ಅಕೌಂಟ್ಗಳಿದೆ. ದಯವಿಟ್ಟು ಅದಕ್ಕೆ ಯಾವುದಕ್ಕೂ ಕೂಡ ಮನೆ ಮಾಡದೆ, ಯಾರೇ ದುಡ್ಡು ಕೇಳಿದ್ರು ಯಾರು ಕೊಡದೆ ಇಲ್ಲಿ ನೇರ ಬಂದು ನಿಮ್ಮ ಕಷ್ಟಗಳಿಗೆ ಪರಿಹಾರ ಕಂಡುಕೊಳ್ಳಿ ಅಂತ ಹೇಳುತ್ತಾ
ಒಮ್ಮೆ ನನಗೆ ಮೇಲೆ ಕಳ್ಕೊಂಡ ಮೇಲೆ ನಮಗೆ ಶಾಪ್ ಆಗಿ ಕಾಣ್ತದೆ. ಸದ್ಯಕ್ಕೆ ಒಂದು ಟೈಮ್ನಾಗ ಸಿಟ್ಟಿನಾಗ ಬೇರೆದವ್ರು ಈ ಹಸಿರು ಸಿಕ್ಕಲ್ಲಿ ತಿಳ್ಕೊಳ್ಳಿ. ಸಿಟ್ಟಿನ ಟೈಮ್ನಾಗ ನೀನು ಬದುಕಿನ ಸ್ಫೋಟಕರು ಏನಾಗ್ಬಿಡ್ತೀವಿ ಅದಕ್ಕೆ ಗಂಡನ ಮಗನ ಹಸು ಬೇಲಿ ಇಲ್ಲ ಹಸನ್ನ ಬೇಲಿ ಒಟ್ಟ ಏನೋ ಒಂದು ಗಂಡದ ಅದರಲ್ಲಿ ನೆನಪು ಮಾಡಿಕೊಂಡು ಹೊಡ್ತೀವಿ. ಅದು ಶಕ್ತಿ ಅದು ನಂದವ ಅಂತ ಹೇಳ್ತೀನಿ ಬಾಯಿಲೆ. ಇನ್ನು ಮ್ಯಾಗ ಭಗವಂತನನ್ನು ದೇವರು ಒಳ್ಳೇದು ಮಾಡಿ ಕೊಡಿಸ್ತಾನೆ. ಕಷ್ಟ ಸುಖ ಪಡ್ತಿದ್ದು ಬಗ್ಗೆ ಆತ್ಮೀಯ ಸ್ನೇಹಿತರೆ, ಓಪನ್ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಮೊಹರಂ ಹಬ್ಬ ಪ್ರಾರಂಭವಾಯಿತು. ಈ ಮೊಹರಂ ಹಬ್ಬಕ್ಕೆ ಪ್ರಥಮ ದಿನವೇ ಇವತ್ತು ವಿಶೇಷವಾದಂಥ ಭಾಳ ಭಕ್ತಿಯಿಂದ ಇರುವಂಥ ಸಾಕಷ್ಟು ವರ್ಷಗಳಿಂದ ಬರುವಂಥ ಈ ಒಂದು ಅನ್ನಿಗೇರಿಯ ಊರಿನ ಬಂಧುಗಳು ಅಂದರೆ ನಮ್ಮ ಭಕ್ತರಿಗೆ ಸ್ವಲ್ಪ ಮಾತಾಡ್ಸೋಣ. ಸರ್ ನಮಸ್ಕಾರ, ತಮ್ಮ ಹೆಸರು? ಶ್ರೀಕಾಂತ್ ಅಂತ ಸರ್. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ಈಗ 16-17 ವರ್ಷದಿಂದ ಬರ್ತಾ ಇದ್ದೀವಿ. ಹಾಂ ಸರ್, ನೀವು ಇಲ್ಲಿ ಬಂದ ಮೇಲೆ ನಿಮಗೆಲ್ಲ ಕರೆಕ್ಟ್ ಆಗಿದೆ? ಎಲ್ಲ ದೇವ್ರ ರೀತಿಯಿಂದ ನಮಗೆಲ್ಲ ಒಳ್ಳೆಯದಾಗಿದೆ. ನಂಬಿದವ್ರಿಗೆ ಈ ದೇವರು ಎಂದು ಕೈ ಬಿಡಲ್ಲ. ಸರ್ ತಮ್ಮ ಉದ್ಯೋಗ? ನಮ್ಮ ಉದ್ಯೋಗ ಈ ಗೋಲ್ಡ್ ಸ್ಮಿತ್ ಇದು ಮಾಡ್ತೀವಿ. ಗೋಲ್ಡ್ ಸ್ಮಿತ್ ಇವರು ಪೇಂಟಿಂಗ್ ಮಾಡ್ತಾರೆ ನಮ್ಮ ಸಹೋದರ. ಈ ರೀತಿ ಎಲ್ಲ ದೇವ್ರಿಗೆ ಈ ದೇವ್ರನ್ನ ನಂಬಿದವರು ಯಾರು ಅದು ಜೀವನದಲ್ಲಿ ಸೋಲು ಅನ್ನೋದು ಅವ್ರಿಗಿಲ್ಲ. ಒಳ್ಳೆಯದಾಗುತ್ತಾನೆ ಹೋಗುತ್ತೆ. ಆದರೆ ಇಲ್ಲಿ ನಂಬಬೇಕು. ನಂಬಿದರೆ ಮಾತ್ರ ಈ ದೇವ್ರಿಗೆ ನಂಬಿಕೆನೇ ಈ ದೇವರು. ಮತ್ತು ದೇವರು. ಓಕೆ, ಥ್ಯಾಂಕ್ ಯು. ಹಾಗೆ ಸರ್ ನಮಸ್ಕಾರ, ತಮ್ಮ ಹೆಸರು? ನಮಸ್ಕಾರ, ಗಿರಿಧರ್ ಅಂತ ನನ್ನ ಹೆಸರು. ನಾನು ಅಣ್ಣಿಗೇರಿಯಿಂದ ಬಂದಿದ್ದೀನಿ, ಆರ್ಟಿಸ್ಟು. ಸುಮಾರು ಇಲ್ಲಿ 18 ವರ್ಷದಿಂದ ನಾನು ನಡ್ಕೊತಾ ಇದ್ದೀನಿ. ಮೊದಲು ಇಲ್ಲಿ ಬೇರೆಯವ್ರ ಹತ್ರ ಒಂದು 50 ರೂಪಾಯಿ 100 ರೂಪಾಯಿ ಇಸ್ಕೊಂಡು ಈ ಜಾಗಕ್ಕೆ ಬರ್ತಿದ್ದೆ. ಇವಾಗ ಸ್ವಂತ ವೆಹಿಕಲ್ಸ್ ತೊಗೊಂಡು ಬರ್ತಿದ್ದೀನಿ. ನನ್ನ ಮಕ್ಕಳ ಭಾಗ್ಯನೂ ಸಿಕ್ತು, ನನ್ನ ಮದುವೆನೇ ಆಯಿತು. ಇವಾಗ ನಾನು ಒಂದು ಬಾಡಿಗೆ ಮನೆಯಲ್ಲಿ ಇದ್ದವನಿಗೆ ಒಂದು ನೆರಳು ಮಾಡಿಕೊಡ್ತಾಯಿದ್ದೆ ದೇವರು. ಇಲ್ಲಿ ಬಂದ ಮೇಲಂತೂ ಎಲ್ಲ ಥರದಿಂದ ನನಗೆ ಒಳ್ಳೆಯದಾಗಿದೆ. ಮನೆ ದೇವರೇ ಹೆಬ್ಬಳ್ಳಿ ಅಜ್ಜ ಅಂತ ತಿಳ್ಕೊಂಡು ಬದುಕ್ತಾ ಇದ್ದೆ ನಾನು. ಇಲ್ಲಿಗೆ ಬರೋಕ್ಕೆ ಶುರು ಆದಮೇಲೆ ಇವಾಗ ಕನಿಷ್ಠ ಅಂದರೂ ಒಂದು 6-7 ವರ್ಷದಿಂದ ನನ್ನ ಮನೆ ದೇವ್ರಿಗೂ ಹೋಗಿಲ್ಲ. ಎಲ್ಲ ದೇವ್ರನ್ನೂ ಈ ಅಜ್ಜನ ಹತ್ರನೇ ನೋಡ್ತಾ ಇದ್ದೀನಿ. ಇಲ್ಲ, ಯಾಕಂದರೆ ನಾನು ಯಾಕೆ ಕೇಳ್ತೀನಿ ನಿಮಗೆ ಅಂದರೆ, ಈಗ ನೀವು ಹೇಳ್ಬಿಟ್ರಿ ಮನೆ ದೇವರೇ ಇದು ಅಂತ. ಯಾಕಂದರೆ ಈ ಹಿಂದೂ ಮುಸ್ಲಿಂ ಗಲಾಟೆಗಳು ಸಿಕ್ಕಾಪಟ್ಟೆ ಆಗ್ತದವೆ. ಅದರಲ್ಲೂ ಕೂಡ ಈ ದೇವರು ನಮ್ಮ ಮನೆ ದೇವರು ಅಂದ್ರೆ ಭಾಳ ಖುಷಿ ಆಯಿತು. ಅದರ ಮಹತ್ವ ಏನು ಅಂತ? ಅದರ ಮಹತ್ವ ಅಂದರೆ ನಾನು ಯಾವ ಧರ್ಮ ಅಂತ ನಾವು ಹೋಗ್ತಾ ಇಲ್ಲ. ಈ ಜಗಕ್ಕೆ ಬಂದ ಮೇಲೆ ನನಗದು ಇವು ಭಾವನೆಗಳೇ ಇಲ್ಲ. ಆ ಭಾವನೆ ಇಲ್ಲದೇ ಇರೋ ಮನುಷ್ಯ ನಾನು. ನನಗೆ ಇಲ್ಲಿ ಒಳ್ಳೆಯದಾಗಿದೆ, ಇಲ್ಲಿಂದ ಎಲ್ಲ ಪಡ್ಕೊಂಡಿದ್ದೀನಿ. ಹೀಗಾಗಿ ಮನೆ ದೇವರು ಸೋಮೇಶ್ವರನೇ ಹೆಬ್ಬಳ್ಳಿ ಅಜ್ಜ ಅಂದರೆ ನನಗೆ ತಪ್ಪಿಲ್ಲ. ನಾ ಸೋಮೇಶ್ವರ ಅಲ್ಲಿ ಹೋದಾಗೂ ಹೆಬ್ಬಳ್ಳಿ ಅಜ್ಜ ಸೋಮೇಶ್ವರ ಅಂತ ಯಾವುದೇ ದೇವ್ರಿಗೆ ಹೋದರೂ ನನ್ನ ಬಾಯಲ್ಲಿ ಲಾಲ್ ಸಾಬ್ ಅಲಿ, ರೆಹಮಾನ್ ಶಾ ಅಲಿ, ಹೆಬ್ಬಳ್ಳಿ ಅಜ್ಜನೇ ಅಂತೇಳಿ ಬರುತ್ತೆ. ಒಂದು ಮಾರುತಿ ದೇವಸ್ಥಾನಕ್ಕೆ ಹೋದರೂ ಸರಿ, ವೀರಣ್ಣನ ದೇವಸ್ಥಾನಕ್ಕೆ ಹೋದರೂ,
ಒಂದು ಯಾವುದೋ ಗ್ರಾಮ ದೇವತೆ ದೇವಸ್ಥಾನಕ್ಕೆ ಹೋದರೂ ಸರಿ, ಎಲ್ಲೇ ಹೋಗಲಿ ಈ ದೇವ್ರನ್ನೇ ಅಲ್ಲಿ ನೋಡಿಬಿಟ್ಟೆ ಅಲ್ಲಿ ನಮಸ್ಕಾರ ಮಾಡಿ ಬರ್ತೀನಿ ನಾನು. ಯಾಕಂದರೆ ಹೆಬ್ಬಳ್ಳಿ ಅಜ್ಜನವರು ಫಸ್ಟ್ ಹೇಳ್ಬಿಟ್ಟಿದ್ದಾರೆ, ಸಕಲ ಜೀವರಾಶಿಗಳಿಗೆ ಪರಮಾತ್ಮ ಒಬ್ಬನೇ. ಆ ನಿಟ್ಟಿನಲ್ಲಿ ತಾವು ಬದುಕ್ತಾ ಇದ್ದೀರಾ, ಅದಕ್ಕೆ ಸಬ್ಕಾ ಮಾಲಿಕ್ ಹೇಗೆ ಅಂತ ನಿಜವಾಗ್ಲೂ ಭಾಳ ಖುಷಿ ಆಯ್ತು. ಯಾಕಂದರೆ ನಾನು ಈ ಮಾತು ಯಾಕೆ ಕೇಳಿದೆ ಅಂದರೆ, ಸಾಕಷ್ಟು ಜನರ ಒಂದು ಗೊಂದಲ ಇದೆ ಇವತ್ತು ಭಾರತ ದೇಶದಲ್ಲಿ. ನೀವು ಎಲ್ಲಿ ನೋಡಿದ್ರು ಬರೀ ಹಿಂದೂ ಮುಸ್ಲಿಂ ಗಲಾಟೆ, ಬಟ್ ಈ ದೇವಸ್ಥಾನಕ್ಕೆ ಬಂದರೆ ಎಲ್ಲ ಮರ್ತು ಬಿಡ್ತಾರೆ. ಅದಕ್ಕೆ ಸಾಕ್ಷಿ ನೀವು ಸರ್. ಮತ್ತೆ ಬೇರೆ ಏನು ಹೇಳಕ್ಕೆ ಬಯಸ್ತೀರಿ? ಮತ್ತೆ ಇಲ್ಲಿ ನಂಬಿಕೆ ಅನ್ನೋದು ತುಂಬಿದ ತಂಬಿಗೆ ಥರ ಇದ್ದರೆ ಈ ಜಾಗದಿಂದ ನಾವು ಎಲ್ಲನೂ ಪಡ್ಕೊಳ್ತೀವಿ. ಒಳ್ಳೇದಂತ ನಮ್ಮ ಬದುಕಲ್ಲಿ ಏನು ಬೇಕೋ, ಕೆಟ್ಟದ್ದನ್ನು ಬಿಟ್ಟು ಒಳ್ಳೇದಂತ ನಮ್ಮ ಜೀವನದಲ್ಲಿ ಏನು ಬೇಕು ನೋಡಿ, ಅದನ್ನೆಲ್ಲನೂ ಈ ಜಾಗದಿಂದ ನಾವು ನಂಬಿಕೆ ಇಟ್ಟರೆ ಪಡ್ಕೋಬೋದು. ನಂಬಿಕೆ, ಧರ್ಮ, ಭಕ್ತಿ, ಪ್ರೀತಿ ಇವೆಲ್ಲನೂ ಸೇರಿ ಇಲ್ಲಿ ನಾವು ನಡ್ಕೊಂಡ್ಬಿಟ್ರೆ ನಾವು ಕೇಳಿದ್ದನ್ನು ಕೊಡೋ ದೇವರು. ನಾವು ನೋಡಿರ್ತಾರ ಬೇರೆ, ನಾನು ಸುಮಾರು ಕಡೆ ಹೋಗಿದ್ದೀನಿ, ಯಾವತ್ತು ಹೆಬ್ಬಳ್ಳಿ ಕಾಲಿಟ್ನೋ ನಾ ಈ ಒಂದು ಧರ್ಮಸ್ಥಳಕ್ಕೆ ಹೋಗಿಲ್ಲ, ಬಿಟ್ಬಿಟ್ಟಿದ್ದೆ ನಾನು. ಎಲ್ಲ ದೇವ್ರನ್ನೂ ಇಲ್ಲೇ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ನನಗೆಲ್ಲನೂ ಕೊಟ್ಟಿದೆ ಆ ದೇವರು. ತುಂಬ ಖುಷಿ. ಇಬ್ಬರು ಮಕ್ಕಳು. ಯಾವುದು ಇಲ್ಲಿ ಬಂದ ಮೇಲೇ ಮದುವೆ ಆಗಿದ್ದೇನೆ. ಒಬ್ಬವನು ಜ್ಞಾನೇಶ್ವರ್ ಅಂತ, ಇವನು ಆ ದೇವರ ಆಶೀರ್ವಾದದಿಂದ ಬದುಕುಳ್ದ. ಇವತ್ತವರೆಗೂ ಅವನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿಲ್ಲ. ಅವನು ಅಷ್ಟೇ ಈ ಉಡಾಳ, ಈ ದೇವ್ರ ಪಟ್ಟ ಶಿಷ್ಯ. ಖುಷಿಯಾಗಿದೆ ದೇವ್ರು ಇಟ್ಟಿದ್ದಾನೆ, ಕೈ ತುಂಬ ಕೆಲಸ. ಇನ್ನೊಂದು ನಾನು ಏನೋ ಜಾಸ್ತಿ ಅಂದರೆ SSLCವರೆಗೂ ಕಲ್ತವನು. ಇವತ್ತು ನನ್ನ ಹತ್ರ ಒಂದು 8-10 ಜನ ದುಡಿತಾರೆ. ನಾ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತೀನಿ, ಬಿಲ್ಡಿಂಗ್ ಪೇಂಟಿಂಗ್ ಎಲ್ಲ ಮಾಡ್ತೀನಿ. ಯಾರನ್ನೂ ಕೆಲಸ ಕೊಡು ಅಂತ ಕೇಳದಿರೋಂಥ ಪರಿಸ್ಥಿತಿ ಇಟ್ಟಿದ್ದಾನೆ. ಆ ದೇವ್ರ ದಯೆಯಿಂದ ಎಲ್ಲ ಕೆಲಸ ಹುಡ್ಕೊಂಡು ಬರುತ್ತೆ, ಮಾಡ್ಕೊಂಡು ಖುಷಿಯಾಗಿದೆ. ಸರ್ ತಮ್ಮ ಹೆಸರು? ನನ್ನ ಹೆಸರು ಜ್ಞಾನೇಶ್ವರ್ ಅಂತ. ಇಲ್ಲಿ ಬಂದಾಗ ನನ್ನೆಲ್ಲ ಚಲೋ ಆಯ್ತು ಅಷ್ಟೇ. ಥ್ಯಾಂಕ್ ಯು ಸ್ನೇಹಿತರೆ. ಕೇಳೋಣ ಹಾಗೆ ನಮ್ಮ ಸಹೋದರಿಯರಿಬ್ಬರು ಕೂಡ ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಲ್ಪ ಮಾತಾಡ್ಸೋಣ, ಅವರ ಅನುಭವ ಕೂಡ ಸ್ವಲ್ಪ ತಗೊಳ್ಳೋಣ. ನಮಸ್ತೆ ಅಮ್ಮ, ನಿಮ್ಮ ಹೆಸರು? ಸರಸ್ವತಿ. ನೀವು ಇಲ್ಲಿ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ಈ ಸರ್ ಅವ್ರು ಕೇಳಿ ಬರ್ತೀರಾ, ನೀವು ಸ್ವಂತ ಮನಸ್ಸಿಂದ ಬರ್ತೀರಾ? ಇಲ್ಲಿ ಸ್ವಂತ ಮನಸ್ಸಿಂದ 18 ವರ್ಷ ಆಯ್ತು. ಇಲ್ಲಿ ಬಂದಮೇಲೆ ನಮ್ಮ ಪರಿಸ್ಥಿತಿ ಮೊದಲು ನೋಡಿದ್ರೆ ಒಂದು ಗಂಜಿಗೂ ಇದ್ದಿದ್ದಿಲ್ಲ. ಅವಾಗ ಅಮ್ಮ ಇದ್ದಾಗ ಈ ಅಪ್ಪನ ಇದು ಬಿದ್ಮೇಲೆ ಎಲ್ಲ ಸರಿಯಾಗಿದೆ. ನಮಗೆ ನೆರಳು ಕೂಡ ಮಾಡ್ತಾ ಇದ್ದಾರೆ ಅಪ್ಪ. ಆರಾಮ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ತಮ್ಮ ಹೆಸರಮ್ಮ? ರೂಪಾ ಬೈಕಿರ್ಕರ್ ಅಂತ. ನಾ ಇಲ್ಲಿ ಬಂದು ಯಾವುದು ಕಷ್ಟ ಅಂತ ನೋಡಿಲ್ಲ. ನನ್ನ ಮದುವೆಯಾಗಿ ನಂದು 11-13 ವರ್ಷ ಆಯ್ತು. ನಮ್ಮ ಮನೆಯವ್ರ ಮಧ್ಯಂತರ ಬರ್ತಾಯಿದ್ರು, ಅವಲಿಂದ ಜೊತೆ ಬರ್ತಾಯಿದ್ದೀನಿ. ನಾನು ಪ್ರೆಗ್ನೆಂಟ್ ಇದ್ದಾಗ ಇವನ್ನ ದೊಡ್ಡ ಮಗನಿಗೆ ಅಡ್ಮಿಟ್ ಮಾಡಿದೆ ಇದರಲ್ಲಿ ಹಾಸ್ಪಿಟ್ಲೆ. ವೇಟೇ ಇರಲಿಲ್ಲ. ಅವಂಗೆ ಬ್ಲಡ್ ಮ್ಯಾಚ್ ಆಗ್ತಾನೆ ಇಲ್ಲ, ಬ್ಲಡ್ ಇಲ್ಲ ಅಂದ್ರೆ ಅವ್ನಿಗೆ ಉಳಿಲಿಲ್ಲ ಅಂತ ಹೇಳಿದರು ನಮ್ಮ ಯಜಮಾನ್ರು. ಅವ್ನು ತುಲಾಭಾರ ಕೊಡ್ತೀನಿ, ನನ್ನ ಮಗನಿಗೆ ಬ್ಲಡ್ ಮ್ಯಾಚ್ ಆಗಿ ಆರಾಮಾಗಿ ಬರಬೇಕಂತ ಬೇಡ್ಕೊಂಡು ಬೇಡ್ಕೊಂಡು ಹೊರಗಡೆ ಕಾಲಿಡೋ ಹೊತ್ತಿಗೆ ಅಲ್ಲಿ ನನ್ನ ಮಗನಿಗೆ ಬ್ಲಡ್ ಮ್ಯಾಚ್ ಆಗಿ ಬ್ಲಡ್ ಹಾಕಿ ಮತ್ತು ಆರಾಮಾಗಿ 3 ತಾಸಿನೊಳಗೆ ಆರಾಮಾಗಿದೆ. ನಮಗೇನೇ ದೇವರು ಇದುವರೆಗೂ. ಮತ್ತು ಯಾವುದು ನಮಗೆ ಕಷ್ಟ ಅಂತ ಬಂದಿಲ್ಲ. ಬರುತ್ತೆ ಹೋಗುತ್ತೆ, ಯಾವುದನ್ನು ಕೆಮ್ಮ ಇದ್ದಾಗ್ಯದ ಕಷ್ಟ ಬರುತ್ತೆ ಹೋಗುತ್ತೆ, ಯಾವುದಕ್ಕೂ ಕಡಿಮೆ ಮಾಡಿಲ್ಲ ದೇವರು. ನಾವು ಅಪ್ಪಾಜಿ ಅಂದರೆ ಮನೆ ದೇವ್ರು, ಒಂದು ನಮ್ಮ ಫ್ಯಾಮ್ಲಿನೇ ಆ ಥರನ ನೋಡ್ಕೊತಾ ಇದ್ದೀವಿ. ಅದು ಈ ಚಿಕ್ಕ ಮಗನಿಗೆ ಹಾಗೆ 2 ವರ್ಷದಿಂದ ಪೀಡ್ಸ್ ಬರ್ತಾಯಿತ್ತು ನನಗೆ. ಅದನ್ನು ಹಾಗೆ ಅವ್ನು ಕರ್ಕೊಂಡು ನಾನು ದೀಡಂಸರ ಹಾಕ್ತೀನಿ ಅಂತ ಬೇಡ್ಕೊಂಡ್ರೆ ಮೆಜ್ಮಂಡ್ರೆ. ಅವ್ನು ಕರ್ಕೊಂಡು ದೀಡಂಸರ ಹಾಕಿದ್ರು, ಹೊಳ್ಳಿ ಇದುವರೆಗೂ ಒಟ್ಟು ಬಂದೇ ಇಲ್ಲ. 1 ವರ್ಷ ಕಾಡಿಸ್ತದೆ, 2 ವರ್ಷ ಕಂಟಿನ್ಯೂ. ಆದರೆ ಈಗ ಅಪ್ಪಾಜಿ ನಾನೆಲ್ಲ ನೋಡ್ಕೊತೀನಿ, ಏನಾಗಲ್ಲ, ಆರಾಮಾಗತ್ತೆ ಅಂತ ಹೇಳಿದ್ರೆ ಅವನಿಂದ ಇವಾಗೂ ಏನಿಲ್ಲ ರೀ. ಎಲ್ಲರೂ ಚೆನ್ನಾಗಿದ್ದೀವಿ, ಆರಾಮಿದ್ದೀವಿ. ಅಪ್ಪಾಜಿಯಿಂದನೇ ನಮಗೆಲ್ಲ ಒಳಿತಾಗಿದ್ದು. ಥ್ಯಾಂಕ್ ಯು ಸ್ನೇಹಿತರೆ. ನಮ್ಮ ಇನ್ನೊಂದು ವಿಶೇಷ ಇನ್ನೊಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತಾರೆ. ಆ ಮಾತು ಏನು ಅಂತ ನಾವು ಕೇಳ್ಬಿಡೋಣ. ನಮ್ಮೂರಲ್ಲಿ ನನಗೆ 1 kg ಅಕ್ಕಿ ಸಿಗ್ತಿರಲಿಲ್ಲ, ತಿನ್ನೋಕ್ಕೆ ಸರಿಯಾಗಿ ನಾಷ್ಟ ಮಾಡ್ತಿರಲಿಲ್ಲ, ಎಲ್ಲ ರೀತಿ ತಿನ್ನೋಕ್ಕೂ ತೊಂದರೆ ಇತ್ತು. ಅಕ್ಕಿ ಸಿಗ್ತಿರಲಿಲ್ಲ, ಉದ್ರಿ ಕೊಡ್ತಿರಲಿಲ್ಲ ಯಾರು. ಆದರೆ ಈ ದೇವ್ರಿಗೆ ನಡ್ಕೊಂಡ್ಮೇಲೆ ನಾನು ಪ್ರಸಾದ ಮಾಡಿಸ್ತಿದ್ದೀನಿ ಈ ಜಾಗಕ್ಕೆ. ಅಷ್ಟು ಸಾಕು ನನಗೊಂದು ಅನ್ನ ಪ್ರಸಾದ ಮಾಡೋಕ್ಕೆ ಶಕ್ತಿ ಕೊಟ್ಟಿದ್ದಾನೆ ಈ ದೇವ್ರು. ವರ್ಷಕ್ಕೆ 2 ಸರಿನೋ 1 ಸರಿನೋ ಪ್ರತಿ ಮೊಹರಂಗೂ ಇಲ್ಲಿ ಜೀವ ಇರೋರ್ಗೂ 10 ಪ್ಯಾಕೆಟ್ ಅಕ್ಕಿ ಕೊಡ್ತೀನಿ ಅಂತ ಬೇಡ್ಕೊಂಡಿದ್ದೀನಿ. ಆ ಪ್ರಕಾರ ಇವಾಗ ನಡೆಸಿದ್ದಾನೆ. ಅದಕ್ಕಿಂತ ಇನ್ನೂ ಹೆಚ್ಚಿಗೆ ಏನು ಹೇಳೋದಿಲ್ಲ ಸರ್. ನನಗೆ ಮಾತ್ರ ಇಲ್ಲಿ ಬಂದಮೇಲೆ ಚಲೋ ಆಗಿದೆ. ನಂಬಿಕೆ ಇಟ್ಕೊಂಡು ಬದುಕ್ತಿದ್ದೀನಿ, ಕೊನೆಯವ್ರಿಗೆ ಆ ನಂಬಿಕೆನೇ ಇಟ್ಕೊಂಡು ಹೋಗ್ತೀನಿ. ಯಾಕಂದರೆ ವಿಶೇಷವಾಗಿ ತಾವು ನೋಡಿದ್ರೆ ಭಾವುಕರಾಗಿ ಈ ಭಾವುಕರಾಗಿ ಆಗೋದು ಯಾಕಂದರೆ ಹಿಂದೆ ಇರುವಂಥ ಕಷ್ಟ ಕಾಲವನ್ನು ಮರೆತು ಇವತ್ತು ಸುಖದಾಗ
ಆ ದೇವರನ್ನ ನೆನೆಯುತ್ತಾ ಈ ದೇವರನ್ನ ಇವತ್ತು ದೊಡ್ಡ ಲಾಲ್ ಸಾಬಲ್ಲಿ ಅವ್ರನ್ನ ನೆನೆಯುತ್ತಾ ಈ ಅನ್ನಿಗೇರಿಯಿಂದ ಬಂದಂಥ ಈ ಒಂದು ಫ್ಯಾಮಿಲಿ ನಿಜವಾಗ್ಲೂ ಬಹಳ ಖುಷಿ ತಂದು ಕೊಡುತ್ತೆ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಫ್ಯಾಮಿಲಿಗೆ ನಾವು ಭೇಟಿಯಾಗೋಣ. ನಮಸ್ಕಾರ ಸ್ನೇಹಿತರೆ. ಹಾಗೆ ಹೆಬ್ಬಳ್ಳಿ ಅಜ್ಜನವರ ಮತ್ತೊಂದು ಪವಾಡದ ಜೊತೆಗೆ ಇದೊಂದು ಪವಾಡ. ಯಾಕಂದರೆ ಸಿಂಧನೂರಿನಲ್ಲೂ ಕೂಡ ಹೆಬ್ಬಳ್ಳಿ ಅಜ್ಜನವರ ಒಂದು ದೊಡ್ಡ ಮಠನೇ ಇದೆ. ಆ ಮಠದಿಂದ ಇವತ್ತು ಅಲ್ಲಿ ಹೆಬ್ಬಳ್ಳಿ ಅಜ್ಜನವರ ಹಿರಿಯ ಸುಪುತ್ರ ಕೂಡ ಅಲ್ಲಿ ಸೇವಾ ಮಾಡ್ತಾ ಆ ಸಿಂಧನೂರಿನಿಂದ ಬಂದಂಥ ಎಲ್ಲ ಭಕ್ತರು ಕೂಡ ಈ ಮೊಹರಂಕ್ಕೆ ಆಗಮಿಸಿ ಇಲ್ಲಿ 5 ದಿನ ತಮ್ಮ ಸೇವೆಯನ್ನು ಮಾಡುತ್ತಾ 5 ದಿನ ಎಲ್ಲವನ್ನು ಬಿಟ್ಟು ಈ ಒಂದು ಹೆಬ್ಬಳ್ಳಿಗೆ ಬಂದು ಸೇವೆ ಮಾಡ್ತಾರೆ. ಅದರಲ್ಲೂ ಕೂಡ ಈಗ ಹೆಬ್ಬಳ್ಳಿ ಅಜ್ಜವರ ಹಿರಿಯ ಸುಪುತ್ರ ಅವರು ಸ್ವಲ್ಪ ಮಾತಾಡ್ಸೋಣ. ನಮಸ್ಕಾರ ಗುರುಗಳೇ. ಈಗ 5 ದಿನ ನೀವು ಎಲ್ಲ ಕೆಲಸ ಬಿಟ್ಟು ನಿಮ್ಮ ಅಲ್ಲಿನ ಸಿಂಧನೂರಿನ ಭಕ್ತರನ್ನ ಕರ್ಕೊಂಡು ಇಲ್ಲಿ ಬಂದು ಸೇವೆ ಮಾಡ್ತೀರಿ. ಹೌದು. ಈ ಸೇವೆ ನಿಮಗೆ ಹೇಗೆ ಬಂತು? ನಾನು ಮೊದಲ ಪ್ರೈವೇಟ್ ಸ್ಕೂಲ್ನಲ್ಲಿ ಕೆಲಸ ಮಾಡ್ತಿದ್ದೆ. ಅದು ಜಲ್ದಿ ನನಗದು ಯಾವುದೋ ಗೋರ್ಮೆಂಟ್ ಅನ್ನೋದು ಕಾಣಲಿಲ್ಲ. ನಾನು ಆವಾಗ ವರ್ಷಕ್ಕೊಮ್ಮೆ ನಮ್ಮ ತಂದೆಯವರು ಅಜ್ಜಾರು ಮುಂದೆ ನಿನಗೆ ಇನ್ನೂ ಚಲೋ ಆಗೋದೈತಪ್ಪ, ಇನ್ನೂ ಚಲೋ ಆಗೋದೈತೆ ಅಂತೇಳಿ ವರ್ಷಕ್ಕೊಮ್ಮೆ ನನಗೆ ಆಶೀರ್ವಾದ ಮಾಡ್ತಿದ್ರು. ಒಂದು 5 ವರ್ಷನೇ ಇದೇ ಥರ ಅಜ್ಜನ ಆಶೀರ್ವಾದ ಆದಮೇಲೆ ಕಡೆ ಲಾಸ್ಟಿಗೆ ಯಾರೂ ಹತ್ತಲಾರ್ದಂಥ ಕುರ್ಚಿ ನಿನಗೆ ಹತ್ತಿಸ್ತೀನಪ್ಪ, ಚಿಂತೆ ಮಾಡೋಕೆ ಹೋಗ್ಬೇಡ ಅಂತ. ಇವತ್ತು ನನಗದು ಅದು ಹತ್ತಿಸಿದ್ದು ಆಯ್ತು, ದೇವರು ಕೊಟ್ಟಿದ್ದು ಆಯ್ತು. ತಂದೆಯವರ ಆಶೀರ್ವಾದದಿಂದ ಎಲ್ಲ ರೀತಿಯಿಂದ ಒಳ್ಳೇದು ನಡೆದೈತಿ. ಅಜ್ಜರ ಆಶೀರ್ವಾದದಿಂದ ಸಾಕಷ್ಟು ಜನರಿಗೆ ಅವ್ರ ಪುಣ್ಯಲಿಂದ ಸಾಕಷ್ಟು ಜನರಿಗೆ ಪವಾಡ ಆಗೈತಿ, ಒಳ್ಳೇದಾಗೈತಿ. ಸಾಕಷ್ಟು ಜನ ಸಾಯೋರು ಉಳ್ದಾರ ಏನು. ಮತ್ತು ನೀವು ಬಂದು ಸಿನ್ನೂರಾಗೂ ನೀವು ಕೇಳ್ಬೋದು. ಅದೇ ಮೇಲೆ ಸಿನ್ನೂರಾಗೂ ಪವಾಡದ. ಈಗ ನಾನಂದರೆ ನಾನು ಹೇಳೋದು, ಯಾಕಂದ್ರೆ ಈ ಹುದ್ದೆ ಯಾರಿಗೂ ಸಿಗೋದಿಲ್ಲ. ಏನು ಹೇಳ್ರಿ, ಒಬ್ಬ ದುಡ್ಡು ಕೊಟ್ಟು ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಏನೆಲ್ಲ ಆಗ್ಬೋದು. ಬಟ್ ಈ ಹುದ್ದೆ ಸಿಕ್ಕಿದೆಯಲ್ಲ, ಹುದ್ದೆ ಅಂದರೆ ಜನರ ಸೇವೆ ಮಾಡಲಿಕ್ಕೆ, ಸೇವೆ ಮಾಡುವಂಥ ಹುದ್ದೆ ಕೊಟ್ಟರು. ಯಾಕಂದ್ರೆ ಈ ಜನಸೇವಾ ಹೆಂಗಿದೆ ಅಂತಂದರೆ ನೀವು ಎಷ್ಟು ಮಾಡಿದ್ರು ಕಮ್ಮಿ ಅಲ್ವಾ? ಇಂಥ ಒಂದು ಜನಸೇವೆಯಲ್ಲಿ ನೀವು ಕೂಡ ತೋಡ್ಕೊಂಡು ತಂದೆ ಹಾದಿಯಲ್ಲಿ ನೀವು ನಡೀತಾ ಇವತ್ತು 5 ದಿನಗಳ ಕಾಲ ನೀವು ನಿಮ್ಮ ಜೊತೆ ಮತ್ತು ನಿಮ್ಮ ಭಕ್ತರನ್ನ ಕರ್ಕೊಂಡ್ಬಂದು ಈ ಸೇವೆ ಮಾಡ್ತಾ ಇದ್ದೀರಾ. ಈ ಸೇವೆಯಲ್ಲಿ ತೃಪ್ತಿ ಇದೆ. ತೃಪ್ತಿ ಜೊತೆಗೆ ನಿಮ್ಮ ಭಕ್ತರನ್ನ ಸ್ವಲ್ಪ ನಾನು ಮಾತಾಡಿಸ್ಬೇಕು. ನಮಸ್ಕಾರ ಸ್ನೇಹಿತರೆ. ಸರ್, ತಮ್ಮ ಹೆಸರು? ಶಿವಕುಮಾರ್ ಅಂತ ಸರ್. ನಮ್ಮದು ಸಿಂಧನೂರು ತಾಲೂಕು ತುರುವೇಳ ಸರ್. ಈ ಮಠದಿಂದ 8 ವರ್ಷದಿಂದ ನಾವು ಭಕ್ತರು. ನಾವೇನು ಮನಸ್ಸಿನಾಗ ಅನ್ಕೊಂತೀವಿ ಅತಿ ನಾವು ಅಕ್ಸೆಪ್ಟೇ ಮಾಡಲ್ಲ, ಅಷ್ಟು ಬೇಗ ನಮ್ಮ ಕಾರ್ಯಸಿದ್ಧಿಗಳು ಈಡೇರ್ತವೆ. ಶಿವಕುಮಾರ್ ಅಂತ ಸರ್. ಸರ್ ನಾವು ತಾಂತ್ರಿಕ ಸಹಾಯಕರಾಗಿ ಕೆಲಸ ಮಾಡ್ತಾಯಿದ್ದೀವಿ ಸರ್. ಮಸ್ಕಿ ಇಷ್ಟಾರ್ಥಗಳೆಲ್ಲ ಈಡೇರಿದೆವು. ಹಾಗೆ ಅಜ್ಜವ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಅಜ್ಜವರು ಈಗ ಮೊದಲು ನಮಗೆ ಪರಿಚಯ ಅಂದರೆ ಅಜ್ಜವ್ರು ಸಿಂಧನೂರಿಂದ ಹೆಬ್ಬಳ್ಳಿಗೆ ಪಾದಯಾತ್ರೆ ಬರ್ತಾಯಿದ್ರು. ನಮ್ಮ ಮಾವರು ಆ ಮಠಕ್ಕೆ ಭೇಟಿ ನೀಡಿದರು. ಹಿಂಗೆ ಅಜ್ಜವ್ರ ಭಕ್ತರು ಪಾದಯಾತ್ರೆ ಬರ್ತಾಯಿದ್ದಾರೆ, ಹಂಗಾಗಿ ನೀವು ಅಲ್ಲಿ ಊಟದ ವ್ಯವಸ್ಥೆ ಮಾಡಬೇಕಂತಂದರು. ಅವತ್ತು ನಾವು ಒಂದಿನ ರಜೆ ಹಾಕಿ ಆಯ್ತು ಅಜ್ಜವ್ರು ಬರ್ತಾರಂದ್ರೆ ಅನ್ನಪ್ರಸಾದ ಮಾಡಮಂತಂದು 8 ವರ್ಷದಿಂದ ಅನ್ನಪ್ರಸಾದ ಮಾಡಿದ್ವಿ. ಅಜ್ಜವ್ರಿಗೆ ಅವತ್ತು ನಾವು ಪಾದಪೂಜೆ ಎಲ್ಲ ಮಾಡಿಕೊಂಡು ಅವ್ರನ್ನ ಕಳಿಸಿದ್ವಿ. ನನಗೆ ಅವತ್ತು ಏನಾಯ್ತು ಏನಿಲ್ಲ, ನಮ್ಮ ತುರುವೇಳಿನಿಂದ ತಾವರೆಗೆರೆ ತನ ನಾನು ಕೂಡ ಅವ್ರ ಜೊತೆ ಪಾದಯಾತ್ರೆ ಬನ್ನಿ. ಅವತ್ತಿನಿಂದ ಈ ಮಠಕ್ಕೆ ಪೂರಾ ನಂಬಿಕೆಯಾಗಿ ದುಡಿತಾಯಿದ್ದೀನಿ. ಥ್ಯಾಂಕ್ ಯು ಸ್ನೇಹಿತರೆ. ಯಾಕಂದರೆ ಇವತ್ತು ಭಕ್ತಾದಿಗಳ ಒಂದು ಇಷ್ಟಾರ್ಥಿ ಸಿದ್ಧಿ ದೇವರು ಅಂದರೆ ಹೆಬ್ಬಳ್ಳಿ ಅಜ್ಜನವರು. ಈ ಹೆಬ್ಬಳ್ಳಿ ಅಜ್ಜನವರ ಕೃಪಾ ಆಶೀರ್ವಾದದಿಂದ ಇವತ್ತು ಒಂದಲ್ಲ ಎರಡಲ್ಲ ಸಾಕಷ್ಟು, ನಾನು ಅವಾಗಲೇ ಹೇಳಿದೆ, ಹೆಬ್ಬಳ್ಳಿ ಅಂದರೆ ಭಾರತದ ಹೂಬಳ್ಳಿ ಥರ ಇವತ್ತು ಬೆಳೆದು ನಿಂತು ಸಾಕಷ್ಟು ಭಕ್ತಾದಿಗಳಿಗೆ ಯಾರು ನಂಬಿಕೆಯಿಂದ ಬಂದು ನಂಬಿಕೆಯಿಂದ ಇಲ್ಲಿ ಇಷ್ಟಪಟ್ಟು ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ, ತಮ್ಮ ಟೈಮನ್ನು ಕೊಡ್ತಾರೆ. ಆ ಟೈಮಿಗಿನ ಜಾಸ್ತಿ ಇಲ್ಲಿ ಹೆಬ್ಬಳ್ಳಿ ಅಜ್ಜನವರು ಅವರ ಒಂದು ಸೇವಕನಾಗಿ, ಯಾಕಂದರೆ ಭಕ್ತಾದಿಗಳೇ ನನ್ನ ದೇವರು ಅಂತನ್ನುವಂಥ ಇವತ್ತಿನ ಈ ಕಾಲದಲ್ಲಿ. ಯಾಕಂದರೆ ಸಾಕಷ್ಟು ಬೇರೆ ಕಡೆ ಎಲ್ಲ ಹೋದಾಗ ತಾವು ನೋಡ್ತೀರಿ, ಸಕ್ರಿಗಳು ತಂದಾಗ ಅರ್ಧ ತಕ್ಕೊಂಡು ಅರ್ಧ ಕೊಡ್ತಿರ್ತಾರೆ. ಬಟ್ ಇಲ್ಲಿ ಆ ಥರ ಎಲ್ಲ
ನಾನು ಇವಾಗಲೇ ನೋಡಿದೆ, ಒಂದು ಚೀಲ ಸಕ್ಕರೆ ತಂದಾಗ ಅವ್ರು ಕೊಟ್ಟರು, ಇದನ್ನು ನಿಮ್ಮ ಮನೆಗಾರ ಒಯ್ಯಪ್ಪ, ನೀನು ಹಂಚರ ಹಂಚು. ಯಾಕಂತಂದರೆ ನೀವು ತಂದಿರೋದು ಯಾವುದೂ ದೇವ್ರಿಗೆ ಬೇಕಾಗಿಲ್ಲ, ನಿಮ್ಮ ಮನಸ್ಸು, ನಿಮ್ಮ ಶುದ್ಧ ಗುಣ ಅಷ್ಟಿದ್ದರೆ ಈ ದೇವರಿಗೆ ಸಾಕು. ಅದೇ ನಿಮ್ಮನ್ನು ದೇವರು ಕಾಪಾಡ್ತಾನೆ ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ಈ ಮೊಹರಂ ಹಬ್ಬದ ಪ್ರಥಮ ದಿನ, ಪ್ರಥಮ ಭಕ್ತರ ಜೊತೆಗೆ ನಮ್ಮ ಹೆಬ್ಬಳ್ಳಿಯ ಜನ ಪ್ರಥಮ ಸುಪುತ್ರರು ಗುರುಗಳು ಕೂಡ ಇವತ್ತು ಸಿಕ್ಕರು. ಹಾಗಾಗಿ ಇವತ್ತಿನಿಂದ ಇಲ್ಲಿ 5 ದಿನಗಳ ಕಾಲ ಸತತವಾಗಿ ಪ್ರತಿಯೊಂದು ಕೆಲಸವು ಅಂದರೆ ನೀಟಾಗಿ 15ನೇ ತಾರೀಕಿಗೆ ಗಂಧ, 16ಕ್ಕೆ ಕತಾಲ್ ರಾತ್ರಿ, 17ಕ್ಕೆ ಮೊಹರಂ ಹಬ್ಬ. ಅದ್ರ ಜೊತೆಗೆ ಇವತ್ತಿನಿಂದ ಭಕ್ತಾದಿಗಳು ಬರೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇಷ್ಟೊತ್ತು ತಾವು ನೋಡಿದ್ರಿ, ಯಾಕಂದರೆ ಜವಳ ತೆಗೆಸೋ ಕಾರ್ಯಕ್ರಮ ಇರ್ಬೋದು ಅಥವಾ ಬೇಡ್ಕೊಂಡಿರುವಂಥ ಇಷ್ಟಾರ್ಥಿಗಳು ಸಿದ್ಧಿಯಾಗಿರೋದಕ್ಕೆ ತಂದು ಭಕ್ತಿಯಿಂದ ಸೇವೆ ಮಾಡಲಾಗಿರ್ಬೋದು. ಹೀಗೆ ದಿನನಿತ್ಯವೂ ಇಲ್ಲಿ ನಡೀತಾನೆ ಇರುತ್ತೆ. ಆದರೆ ಅದರಲ್ಲೂ ಕೂಡ ಮೊಹರಂ ಅಂದರೆ ಹೆಬ್ಬಳ್ಳಿಯ ಒಂದು ಹಬ್ಬ, ಮೊಹರಂ ಹಬ್ಬ. ಸ್ನೇಹಿತರೆ, ನೋಡಿದ್ರಲ್ಲ, ಹೆಬ್ಬಳ್ಳಿ ಗ್ರಾಮ, ಹೂಬಳ್ಳಿ ಗ್ರಾಮ ಎಷ್ಟೊತ್ತು ನಿಮ್ಗೆ ತೋರಿಸಿದೆ ನಾನು. ಯಾರು ದಿನ ನಮಸ್ಕಾರ ಹಾಕಿದ್ರು ಅಥವಾ ಮುಡಿ ಕೊಡು ಅಂದರೆ ಜವಳ ತೆಗೆಸೋ ಕಾರ್ಯಕ್ರಮ ನೋಡಿದ್ರಿ, ಅಜ್ಜವರ ನುಡಿಗಳನ್ನು ಕೇಳಿದ್ರಿ. ಆಮೇಲೆ ಬೇಟೆ ಮಾಡಿ ಅಂದರೆ ಅದರಲ್ಲೂ ಕೂಡ ಈ ಹರಿಕೆ ಹೊತ್ತಂಥ ಜನರ ಜೊತೆಗೆ ನಮ್ಮ ಹೆಬ್ಬಳ್ಳಿ ಅಜ್ಜನವರು ಎಷ್ಟು ಸಾಧಾರಣ ವ್ಯಕ್ತಿಯಾಗಿ ಭಕ್ತರ ಮಧ್ಯೆ ಕೂತ್ಕೊಂಡು ಭಕ್ತರ ಜೊತೆ ಪ್ರಸಾದವನ್ನು ಸೇವಿಸುವ ಮುಖಾಂತರ ಅವರೊಬ್ಬರು ಸಾಮಾನ್ಯ ಮನುಷ್ಯರಂತೆ, ಭಕ್ತರು ಕೂಡ ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ನಾನು ಕೂಡ ಆ ಗದ್ಗೆ ಮೇಲಿದ್ದಾಗ ಮಾತ್ರ ನಾನು ಆ ದೇವರ ಒಂದು ಸನ್ನಿಧಿಯಲ್ಲಿ ಇರ್ತೀನಿ, ಬೇರೆ ಟೈಮಲ್ಲಿ ನಾನು ಕೂಡ ಒಬ್ಬ ಸಾಧಾರಣ ವ್ಯಕ್ತಿ ಅನ್ನೋ ನಿಟ್ಟಿನಲ್ಲಿ ಪರಮ ಪೂಜ್ಯ ಶ್ರೀ ಗುರು ದೊಡ್ಡ ಲಾಲ್ ಸಾಬಲಿ ಹೆಬ್ಬಳ್ಳಿ ಅಜ್ಜನವರು ಎಷ್ಟು ಸಾಮಾನ್ಯವಾಗಿ ಎಲ್ಲ ಭಕ್ತರ ಜೊತೆ ಕೂತ್ಕೊಂಡು ಪ್ರಸಾದ ಸೇವಿಸಿ ಮತ್ತು ಎಲ್ರಿಗೂ ಪ್ರಸಾದ ತಗೊಳ್ರಪ್ಪ ಅಂಥೇಳಿ ಎಷ್ಟು ನೀಟಾಗಿ ಅಂಥ ಒಂದು ಹೆಬ್ಬಳ್ಳಿಗೆ ಒಂದು ಸಾರಿ ಭೇಟಿ ಕೊಡಿ, ಅದು ನಮ್ಮ ಹೆಬ್ಬಳ್ಳಿ, ನಿಮ್ಮ ಹೆಬ್ಬಳ್ಳಿ, ಇಡೀ ಭಾರತದ ಹೂಬಳ್ಳಿ ಅಂತ ಹೇಳೋ ನಿಟ್ಟಿನಲ್ಲಿ ಅದರ ನಂಬರ್ 1 ಕೊಡ್ತೀನಿ ನಿಮಗೆ. ಆ ಹೆಬ್ಬಳ್ಳಿ ಗ್ರಾಮಕ್ಕೆ ಯಾರೇ ಬರೋರಿದ್ರು ಕೂಡ ಅಲ್ಲಿ ನಮ್ಮ ಲಾಲ್ ಸಾಬ್ ಅಂತ ಇರ್ತಾರೆ ಮತ್ತು ಇನ್ನೊಬ್ಬರು ನಮ್ಮ ಡಾಕ್ಟರ್ ಲಾಲ್ ಸಾಬ್ ಅಂತ ಇರ್ತಾರೆ. ಅವ್ರು 2 ನಂಬರ್ನ ನಿಮಗೆ ಕೊಟ್ಟಿರ್ತೀನಿ. ಯಾರಿಗಾದರೂ ಅಲ್ಲಿ ರೂಟ್ ತಪ್ಪಿದರೆ ಅವರಿಗೆ ರೂಟ್ ನೀವು ಕೇಳ್ಬೋದು. ಆ ರೂಟ್ ಹಾಕ್ಕೊಂಡು ಈ ಒಂದು ಹೆಬ್ಬಳ್ಳಿ ಗ್ರಾಮಕ್ಕೆ ಬನ್ನಿ, ನಾವು ನೀವು ಅವತ್ತೇ ಸೇರೋಣ ಅಂತ ಹೇಳುತ್ತಾ ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ಸ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.